ಬ್ರದರ್ಸ್ ವಿರುದ್ಧ ಈಶ್ವರಪ್ಪ ಅವರ ವಾಗ್ದಾಳಿ ಮುಂದುವರಿತಾ ಇದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ನೋಡಿದ್ವಿ. ಇವತ್ತು ಈಶ್ವರಪ್ಪ ಅವರು ತಮ್ಮ ಸ್ಟೇಟ್ಮೆಂಟ್ ಮೂಲಕ ನಾನು ಯಾವುದಕ್ಕೂ ಹೆದರೋ ಜಾಯಮಾನದವ್ರು ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಡಿಕೆ ಸುರೇಶ್ ಇಬ್ರು ಕೂಡ ಗೂಂಡಾಗಳು ಅಂತ ಜನರಿಗೆ ಗೊತ್ತಿದೆ. ನನ್ನ ಮಾತಿಗೆ ಸಿನಿಮಾ ಸ್ಟೈಲ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ಅರ್ಧ ಜೀವನ ತಿಹಾರ್ ಜೈಲಲ್ಲಿ ಸೆಟ್ಲ್ಮೆಂಟ್ ಆಗಿದೆ ಅಂತ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಹಾಗೆ ಉಳಿದ ಇನ್ನೊಂದು ಪಾರ್ಟ್ ಕೂಡ ಜೈಲಲ್ಲೇ ಸೆಟಲ್ಮೆಂಟ್ ಆಗುತ್ತೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ. ನೋಡ್ತಾ ಇರಿ, ಇಷ್ಟರಲ್ಲೇ ಡಿಕೆಶಿ ಮತ್ತೆ ತಿಹಾರ್ ಜೈಲು ಸೇರ್ತಾರೆ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮೈಸೂರಿನಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಕೇಸ್ ಕೂಡ ದಾಖಲಾಗಿದೆ. ಆದರೆ ಡಿಕೆ ಸುರೇಶ್ ಅವ್ರ ಮೇಲೆ ಕೂಡ ಕೇಸ್ ಆಗಬೇಕು ಅನ್ನೋದು ಬಿಜೆಪಿ ನಾಯಕರು ಒತ್ತಾಗಿತ್ತು. ಇನ್ನೂ ಕೂಡ ಕೇಸ್ ಆಗ್ತಾ ಇಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಡಿಕೆ ಸುರೇಶ್ ಅವರು ಮೇಲೆ ಕೇಸ್ ಹಾಕಿ ಅಂತ ಒತ್ತಾಯ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತಂದರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಒಟ್ಟಿಗೆ ಸೇರಿಕೊಂಡು ಬೇರೆ ರಾಷ್ಟ್ರವನ್ನು ನಾವು ಮಾಡಬೇಕಾಗತ್ತೆ ಅನ್ನೋಂಥ ಒಂದು ಬೇಡಿಕೆಯನ್ನು ಇಡಬೇಕಾಗತ್ತೆ ಅಂತ ಸುರೇಶ್ ಹೇಳಿದ ದಿನವೇ ಇವತ್ತು ದೇಶದ ವಿಭಜನೆ ಮಾಡಿಕೊಟ್ಟಿರೋಂಥ ಜಿನ್ನಾ ಸಂಸ್ಕೃತಿಯ ಈ ವ್ಯಕ್ತಿ ಬಗ್ಗೆ, ಸುರೇಶ್ ಅವ್ರ ಬಗ್ಗೆ ಸ್ವಾಭಾವಿಕವಾಗಿ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ಎರಡನೇದು, ನಾನು ಈ ರೀತಿ ರಾಷ್ಟ್ರದ್ರೋಹಿಗಳ ಹೇಳಿಕೆ ಮತ್ತು ದೇಶವನ್ನು ಒಡಿತೀವಿ, ನಾವು ಬೇರೆ ರಾಷ್ಟ್ರವನ್ನೇ ಕೇಳ್ತೀವಿ ಅಂತ ಹೇಳ್ತಾರಂಥ ರಾಷ್ಟ್ರದ್ರೋಹಿ ಬಗ್ಗೆ ನೀವು ಕ್ರಮ ತಗೋಬೇಕಾಗತ್ತೆ, ಅದ್ರ ಬಗ್ಗೆ ಕಾನೂನು ತರಬೇಕಾಗತ್ತೆ ಅನ್ನೋಂಥ ಮಾತು ನಾನು ಹೇಳಿರೋದು. ನಾನೇ ನೋಟಿಸ್ ಕಳಿಸ್ತಾರೆ. ನಾವು ಕಾನೂನು ಆಗಬೇಕು ಅಂತ ಹೇಳಿದ್ದು, ಬಟ್ ಅದನ್ನು ಬೇರೆ ಅರ್ಥದಲ್ಲಿ ಅದನ್ನು ತಿಳ್ಕೊಂಡು ನಿಮ್ಮನ್ನು ವಿಲನ್ ಮಾಡುವಂಥ ಪ್ರಕ್ರಿಯೆ ಶುರುವಾಗ್ಬಿಟ್ಟಿದೆ ಅಂತ ಈಗ ರಾಜ್ಯದಲ್ಲಿ ಡಿಕೆ ಸುರೇಶು, ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಗೂಂಡಾಗಳು ಅಂತ ತೀರ್ಮಾನ ಆಗೋಗಿದೆ. ನನ್ನನ್ನು ಅವರೇನೋ ವಿಲನ್ ಅಂತ ಮಾಡೋಂಥ ಪ್ರಯತ್ನ ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಒಬ್ಬ ಅಂತಿದ್ದಂಗೆ ಅವನು ರಾಷ್ಟ್ರಭಕ್ತ ಅನ್ನೋದನ್ನು ಇಡೀ ದೇಶದಲ್ಲಿ ಗೊತ್ತಿರೋದು. ನನ್ನ ಬಗ್ಗೆ ಈ ರೀತಿ ವಿಲನ್ ಮಾಡೋಂಥ ಅವ್ರ ಪ್ರಯತ್ನ 100ಕ್ಕೆ 100 ಆಗತ್ವೇನ ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗಲ್ಲ. ಅವರಿಬ್ಬರು ಗೂಂಡಾಗಳು ಅನ್ನೋದು ಮೊದಲೇ ಗೊತ್ತಿದೆ. ಯಾಕಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಮ್ಮ ಇತಿಹಾಸ ಇದೆ ಅಂತ ಒಂಥರ ಸಿನಿಮಾ ಡೈಲಾಗ್ ಹೇಳ್ತಾ ಇದ್ರು. ಗೊತ್ತಿರಲಿ ನಮ್ಮ ಇತಿಹಾಸ, ನಾವು ಕೆಂಪೇಗೌಡರು ಊರಿನವರು, ನಾವು ಲಾಲ್ ಬಾಗ್ ಏನು ಇಟ್ಕೊಂಬಂದಿಲ್ಲ, ಕಿವಿಲಿ ಹೂವು ಇಟ್ಕೊಂಬಂದಿಲ್ಲ. ಕೆಂಪೇಗೌಡರು ಡಿ ಕೆ ಶಿವಕುಮಾರ್ ಅವರ ಸ್ವಂತ ಆಸ್ತಿ ಅಲ್ಲ, ಅಥವಾ ಬರೀ ಅವ್ರ ಜಾತಿಗೆ ಸೀಮಿತನೂ ಅಲ್ಲ. ಕೆಂಪೇಗೌಡರು ನಾಡನ್ನು ಕಟ್ಟದಂಥ ಒಬ್ಬ ಮಹಾಪರಾಕ್ರಮಿ. ನಮ್ಮೆಲ್ರಿಗೂ ನಾಯಕರು ಕೆಂಪೇಗೌಡರು. ಅವರು ಒಂದು ರೀತಿಯ ಮೀನ್ ಮೆಂಟಾಲಿಟಿಯಿಂದ ಯೋಚನೆ ಮಾಡ್ಬೋದು. ನಾನಂತೂ ಒಬ್ಬಕ್ಕೆ ತಯಾರಿಲ್ಲ. ಒಬ್ಬ ರಾಷ್ಟ್ರವನ್ನು ಕಟ್ಟದಂಥ ವ್ಯಕ್ತಿ, ರಾಜ್ಯವನ್ನು ಕಟ್ಟದಂಥ ವ್ಯಕ್ತಿ ಕೆಂಪೇಗೌಡರ ಬಗ್ಗೆ ಅವ್ರು ಹೋಲಿಕೆ ಮಾಡೋದು ಅರ್ಥವೇ ಇಲ್ಲ ಅದಕ್ಕೆ. ಮತ್ತು ಅವ್ರ ಡೈಲಾಗ್ ಹೇಗಿತ್ತು ಅಂತಂದರೆ, ನಾವು ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೇವೆ, ನಿಮ್ಮ ಜೀವನದ ಅರ್ಧ ಸೆಟ್ಲ್ಮೆಂಟ್ ಜೈಲಲ್ಲಿಗಾಗಲೇ ಆಗಿದೆ, ಇನ್ನು ಉಳಿದ ಅರ್ಧ ಸೆಟ್ಲ್ಮೆಂಟನ್ನು ಜೈಲಲ್ಲಿ ಮಾಡೋದನ್ನು ಮುಂದುವರಿಯುತ್ತದು. ನೋಡ್ತಾ ಇರಿ ಬರೋಂಥ ದಿನ ಹೆಂಗೆ ಅವ್ರು ಜೈಲಿಗೆ ಹೋಗ್ತಾ ಇದೆ, ಅದೇ ತಿಹಾರ್ ಜೈಲಿಗೆ ಹೋಗ್ತಾರೆ. ಇದರಲ್ಲಿ ಏನು ಅನುಮಾನ ಇಲ್ಲ. ಇದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರ ಮಾತು. ಡಿ ಕೆ ಶಿವಕುಮಾರ್ ಇರ್ಬೋದು, ಡಿ ಕೆ ಸುರೇಶ್ ಇರ್ಬೋದು, ಅವರಿಬ್ಬರು ಕೂಡ ಗೂಂಡಾಗಳು ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಆಗಿದೆ. ನನ್ನನ್ನು ವಿಲನ್ ಮಾಡುವಂಥ ಕ್ರಿಯೆಗಳೇನು ಅಗತ್ಯ ಇಲ್ಲ, ನಾನು ನಿಜವಾದಂತಹ ದೇಶಭಕ್ತ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಇದು ಕೆಎಸ್ ಈಶ್ವರಪ್ಪ ಅವರ ರಿಯಾಕ್ಷನ್ ಆಗಿತ್ತು. ಈ ಮೂಲಕ ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ ಅವರು, ನಾನು ಯಾವುದಕ್ಕೂ ಹೆದರಲ್ಲ, ನೀವು ಕಾನೂನು ಮೂಲಕ ಕ್ರಮ ಕೈಗೊಳ್ತೀನಿ ಅಂದ್ರೂ ನಾನು ಫೇಸ್ ಮಾಡೋದಕ್ಕೆ ರೆಡಿ, ಬೇರೆಯವ್ರನ್ನ ಹೆದರಿಸಿದ ಹಾಗೆ ನನ್ನನ್ನು ಹೆದರಿಸೋಕ್ಕಾಗಲ್ಲ ಅನ್ನೋ ಸಂದೇಶವನ್ನ ತಮ್ಮ ಪ್ರತಿ ಮಾತಿನಲ್ಲೂ ಡಿ ಕೆ ಬ್ರದರ್ಸ್ಗೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಕೆಎಸ್ ಈಶ್ವರಪ್ಪ ಅವರು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಬಹಳ ನೀಟಾಗಿ ಅವ್ರು ಹೇಳಿದ್ರು, ಮುಂದೆ ನಮ್ಮನ್ನು ಕೆಣಕ್ತಾ ಇರುವಂತಹ ಕೆಎಸ್ ಈಶ್ವರಪ್ಪ ಅವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ. ಗೊತ್ತಿದೆಯಲ್ಲಪ್ಪ, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬ್ಯಾಂಗ್ಳೂರ್. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ ಅಂತ ಹೇಳಿದ್ದಾರೆ ಡಿ ಕೆ ಸುರೇಶ್. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ. ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತೇಳಿ ಕೊಲ್ಲಿ ಬಿಡಿ. ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು.
ಬಹುಶಃ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗಾಂಧೀಜಿಯವರನ್ನ, ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂಥ ಕೀರ್ತಿ ಅವ್ರ ಪಕ್ಷಕ್ಕಿದೆ. ಸೊ ಅದರಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ. ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ, ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅಂಥೇಳಿ ವರದಿಗಳು ಬರ್ತಾ ಇವೆ. ಸೊ ಬಡವರನ್ನ ಯಾಕೆ ಬಾವಿಗೆ ತಳ್ಳಿ ಆಟ ನೋಡ್ತೀರಿ? ನಿಮಗೆ ರಾಜ್ಯಪಾಲರೋ ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ. ಬಿಜೆಪಿಯವರು ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ. ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂತೇಳಿ ನೀವು ಮಾತಾಡ್ತಾನೆ ಇರ್ತೀರಿ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು? ಈ ಕನ್ನಡದ ನೆಲಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೂಡ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೆಪಿ ನಾಗರಾಜ್. ಕೆ ಎಸ್ ಈಶ್ವರಪ್ಪ ಅವರ ಮಾತನ್ನು ಗಮನಿಸ್ತಾ ಇದ್ವಿ. ನಾನು ಹೆದರುವ ಜಾಯಮಾನದವನಲ್ಲ ಅನ್ನುವ ಸಂದೇಶವನ್ನ ಈ ಮೂಲಕ ಕೊಟ್ರ ಅಂತ. ಬೇರೆಯವ್ರನ್ನ ಹೆದರಿಸಿದಾಗೆ, ಬೇರೆಯವರು ಹೆದರ್ಕೊಂಡ ಹಾಗೆ ನಾನಲ್ಲ, ನಾನು ಡಿಫ್ರೆಂಟು ಅನ್ನೋದನ್ನ ಹೇಳ್ದಾಗ ಕಾಣಿಸ್ತಾ ಇತ್ತು. ಅಂತ ಸ್ಪಷ್ಟವಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರಿಗೆ ಒಂದು ರೀತಿಯಾದಂತಹ ತಿರುಗೇಟು, ಮತ್ತು ಮತ್ತೊಂದಾಗಿ ನಾನು ನಿಮ್ಮ ಈ ರೀತಿಯಾದಂಥ ಹೇಳಿಕೆಗಳಿಗೆ ಎದುರುವಂತಹ ವ್ಯಕ್ತಿ ಅಲ್ಲ ಅನ್ನುವಂಥ ಸಂದೇಶವನ್ನು ಮೈಸೂರಿನ ಮೂಲಕವಾಗಿ ಕೆ ಎಸ್ ಈಶ್ವರಪ್ಪನವರು ರವಾನಿಸಿರುವಂಥದ್ದು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತಹ ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇರುವಂಥದ್ದು, ಸಿನಿಮಾ ಸ್ಟೈಲಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಅದಕ್ಕೆಲ್ಲ ನಾನು ಎದುರೋನಲ್ಲ, ನಾನು ರಾಷ್ಟ್ರ ಪ್ರೇಮಿ ಎನ್ನುವಂಥದ್ದು, ಮತ್ತು ನನ್ನ ವಿರುದ್ಧ ಕೇಸ್ ಹಾಕಿದ್ರು ನನಗೇನು ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇರುವಂಥದ್ದು, ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರೂ ಕೂಡ ಗೂಂಡಾಗಳು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ನಾನು ವಿಲನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ವಿಲನ್ ಮಾಡೋದಕ್ಕೆ ಅವರಿಬ್ಬರು ಕೂಡ ಪ್ರಯತ್ನ ಪಡ್ತಾ ಇದ್ರು ಕೂಡ ಅದರಲ್ಲಿ ಅವರು ಯಶಸ್ವಿ ಆಗೋದಿಲ್ಲ, ಯಾಕಂದರೆ ಅವರಿಬ್ಬರು ಗೂಂಡಾಗಳು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಅನ್ನುವಂಥ ಒಂದು ಮಾತು. ಅದಕ್ಕಿಂತಲೂ ಮುಖ್ಯವಾಗಿ ಮತ್ತೊಂದು ಅಂಶವನ್ನು ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇರುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ಶೀಘ್ರದಲ್ಲೇ ಮತ್ತೆ ತಿಹಾರ್ ಜೈಲ್ ಸೇರ್ತಾರೆ. ಈಗಾಗಲೇ ಅವರ ಜೀವನದ ಒಂದು ಸೆಟ್ಲ್ಮೆಂಟ್ ಆಗಿ ಈಗಾಗಲೇ ತಿಹಾರ್ ಜೈಲನ್ನು ಸೇರಿದ್ರು. ಈಗ ಮತ್ತೊಂದು ಸೆಟ್ಲ್ಮೆಂಟ್ನ ಭಾಗವಾಗಿ ಮತ್ತೆ ಅವರು ಶೀಘ್ರದಲ್ಲೇ ತಿಹಾರ್ ಜೈಲ್ ಸೇರ್ತಾರೆ, ನೋಡ್ತಾ ಇರಿ ಅನ್ನುವಂಥ ಮಾತನ್ನು ತಿಳಿಸ್ತಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಕಂಟಕ ಇದೆಯಾ ಅನ್ನುವಂಥದ್ದು. ಯಾಕೆಂದರೆ ಕೆ ಎಸ್ ಈಶ್ವರಪ್ಪ ಅವರ ಮಾತಿನಲ್ಲಿ ಬಹಳ ಸ್ಪಷ್ಟತೆ ಮತ್ತು ದೃಢತೆ ಇದೆ. ಇಷ್ಟರಲ್ಲೇ ಡಿ ಕೆ ಶಿವಕುಮಾರ್ ಜೈಲನ್ನು ಸೇರ್ತಾರೆ ಅನ್ನುವಂಥದ್ದು. ಹೀಗಾಗಿ ಏನು ಕಳೆದ 3-4 ದಿನಗಳಿಂದ ಡಿ ಕೆ ಬ್ರದರ್ಸ್ ವರ್ಸಸ್ ಕೆ ಎಸ್ ಈಶ್ವರಪ್ಪನವರ ನಡುವೆ ಏನು ವಾಕ್ಸಮರ ನಡೀತಾ ಇದೆ, ಅದು ಈಗ ಮತ್ತೊಂದು ತಾರಕಕ್ಕೆ ಮುಟ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೆಪಿ ನಾಗರಾಜ್. ಬಹಳ ಸ್ಪಷ್ಟ, ಒಂದು ಮತ್ತೆ ಜೈಲಿಗೆ ಹೋಗ್ತಾರೆ, ಜೈಲಿನ ಮುಖ ನೋಡ್ಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಭವಿಷ್ಯವನ್ನ ನುಡಿತಾ ಇದ್ದಾರೆ ಕೆ ಎಸ್ ಈಶ್ವರಪ್ಪ ಅವರು. ಹಾಗೆ ಯಾರು ಏನೇ ಮಾತಾಡಿದ್ರು ನನ್ನ ಡಿಕ್ಷನರಿನಲ್ಲಿ ನಾನು ಹೆದರೋನಲ್ಲ, ನನ್ನ ಡಿಕ್ಷನರಿನಲ್ಲಿ ಅಂತಹ ಗೊಡ್ಡು ಬೆದರಿಕೆಗಳೆಲ್ಲ ಜಾಗನೇ ಇಲ್ಲ, ಸ್ಪೇಸೇ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಂದೇಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಇದು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ರನ್ನ ಮತ್ತಷ್ಟು ಕೆರಳಿಸುತ್ತಾ? ಅವ್ರು ಯಾವ ರೀತಿ ಕೌಂಟರ್ ಕೊಡ್ತಾರೆ? ಈ ಪಾಲಿಟಿಕ್ಸ್ ಇನ್ನೂ ಎಲ್ಲಿ ತನಕ, ಎಷ್ಟು ಸಮಯ ತನಕ ಸಾಗ್ತಾ ಹೋಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಮೈ ಓನ್ ಹಿಸ್ಟ್ರಿ, ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ, ನಮ್ಮ ಹಿಸ್ಟ್ರಿ ಗೊತ್ತಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆಗೆ ಕೆ ಎಸ್ ಈಶ್ವರಪ್ಪ ಅವ್ರು ಹೇಳ್ತಿದ್ದಾರೆ, ಸಿನಿಮಾ ಸ್ಟೈಲ್ ಹೇಳಿಕೆಗಳಿಗೆಲ್ಲ ನಾನು ಹೆದರಲ್ಲ ಅಂತ.